ಮ್ಯಾನೇಜರ್ ಕಾಟ ಬುದ್ಧಿಯನ್ನ ಕಲಿಸಿದಂತಹ ಉದ್ಯೋಗಿ. ಹೌದು, ತನ್ನ ಕೆಲಸದ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 6:30 ಗಂಟೆಯವರೆಗೆ ಇತ್ತು. ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಮ್ಯಾನೇಜರ್ ಮಾಡಿದ್ದು ಸಿಕ್ಕಾಪಟ್ಟೆ ಕೆಟ್ಟ ಕೆಲಸ ಆಗಿತ್ತು. ಹಾಗಾದ್ರೆ ಮ್ಯಾನೇಜರ್ ಏನ್ ಮಾಡಿದ್ದ ಗೊತ್ತಾ? ಮ್ಯಾನೇಜರ್ ಆತನ ಶಿಫ್ಟ್ ಅನ್ನ ಹೆಚ್ಚಾಗಿ ಮಾಡಿದ್ದ, 1 ಗಂಟೆ ವಿಸ್ತಾರ ಮಾಡು ಅಂತ ಹೇಳಿದ್ದ. ತಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಕಳೆದ ವಾರ ನಾನು ಆಫೀಸ್ ರಾತ್ರಿ 8 ಗಂಟೆಗೆ ಆಫೀಸ್ನಿಂದ ಹೊರಟೆ. ಅದೇ ವೇಳೆಯಲ್ಲಿ ಮ್ಯಾನೇಜರ್ನಿಂದ ನನಗೆ ಒಂದು ಮೆಸೇಜ್ ಬಂತು, ರಾತ್ರಿ ಒಳಗಡೆ ಬಾಕಿ ಇರುವಂತಹ ದಾಖಲೆಗಳನ್ನ ಕಳಿಸು ಅಂತ ಹೇಳಿದ್ರು. ಇದಕ್ಕಾಗಿ ನಾನು ಸೋಮವಾರದ ಕೆಲಸವನ್ನ ಪೂರ್ಣಗೊಳಿಸುವುದಾಗಿ ತಿಳಿಸಿದೆ. ಆದ್ರೆ ಅವರು ಶನಿವಾರ ಬೆಳಿಗ್ಗೆ ಕಳಿಸುವಂತೆ ಒತ್ತಾಯ ಮಾಡಿದ್ರು. ತನ್ನ ಪರಿಸ್ಥಿತಿಯನ್ನ ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿದ್ರು, ಅವರು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಮ್ಯಾನೇಜರ್ ಮಾತ್ರ ಪದೇ ಪದೇ ಕಾಲ್ ಮಾಡ್ತಾ ಇದ್ರು. ನನಗೆ ಯಾಕೆ ಕರೆ ಮಾಡ್ತಾ ಇದ್ದಾರೆ ಅಂತೂ ನನಗೆ ಗೊತ್ತಾಗ್ಲಿಲ್ಲ. ನಾನು ನನ್ನ ಫೋನ್ ಅನ್ನ ಅಂದ್ರೆ ಫ್ಲೈಟ್ ಮೋಡ್ ಅಲ್ಲಿ ಇಟ್ಕೊಂಡಿದ್ದೆ. ಇದರ ಬಗ್ಗೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ನಾನು ಕೆಲಸವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿದ್ದಾರೆ. ಇನ್ನು ಆ ಒಂದು ಫ್ರೀ ಟೈಮ್ ಸಿಗದೆ ರೋಬೋಟ್ ನಂತೆ ಕೆಲಸ ಮಾಡುವುದು ನಂಗೆ ಇಷ್ಟ ಇರಲಿಲ್ಲ, ಮ್ಯಾನೇಜರ್ ನಡವಳಿಕೆ ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಮಾಡ್ತಾರೆ. ಅದಕ್ಕೆ ನೆಟ್ಟಿಗರು ಸಾಕಷ್ಟು ಕಮೆಂಟ್ ಅನ್ನ ಕೂಡ ಮಾಡಿ ಮ್ಯಾನೇಜರ್ ನ ಕಿತ್ತು ಬಿಸಾಕಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.